Hi everyone, good morning. Welcome to my video. Today I am going to teach ninth standard unit 2nd prose section. 3 questions are written by Count Leo Tolstoy, was one of the famous Russian novelist. First we know about the author. Count Leo Tolstoy. He was born in 1828 and died in 1910. He was the famous Russian novelist and also moral philosopher. ಇವರೊಬ್ಬರು ಫೇಮಸ್ ರಷ್ಯನ್ ಕಾದಂಬರಿಕಾರರು, ಅಷ್ಟೇ ಅಲ್ಲದೆ ಒಬ್ಬ ಫಿಲಾಸಫರ್ ಅಂದರೆ ತತ್ವಜ್ಞಾನಿ ಅಂತಲೇ ಹೇಳ್ತೀವಿ. ದಟ್ ಇಸ್ ರ್ಯಾಂಕ್ಸ್ ಆಸ್ ಒನ್ ಆಫ್ ದ ವರ್ಲ್ಡೆಸ್ಟ್ ಗ್ರೇಟೆಸ್ಟ್ ರೈಟರ್ಸ್. ಇವರೊಬ್ಬರು ಫೇಮಸ್ ವರ್ಲ್ಡ್ ಗ್ರೇಟೆಸ್ಟ್ ರೈಟರ್ ಅಂದರೆ ಜಗತ್ತವನ್ನೇ ಮೆಚ್ಚಿದ ಒಬ್ಬ ಬರಹಗಾರ. ಈಸ್ ಫೇಮಸ್ ಬುಕ್ ಈಸ್ ವಾರ್ ಆ್ಯಂಡ್ ಪೀಸ್. ಸೊ ಯುದ್ಧ ಮತ್ತು ಶಾಂತಿ ಅನ್ನೋದು ಇವರ ಒಂದು ಫೇಮಸ್ ಒಂದು ಬುಕ್ ಇದೆ. ಇಟ್ ಈಸ್ ದ ಗ್ರೇಟೆಸ್ಟ್ ನಾವೆಲ್ ಎವರ್ ರಿಟನ್ ಅಂತ ಬಹಳ ಅದ್ಭುತವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈಸ್ ಅಬಿಲಿಟಿ ಟು ಆಫ್ ವ್ಯೂ ಸ್ಟೋರೀಸ್, ಈಸ್ ವಂಡರ್ಫುಲ್ ಕ್ಯಾರೆಕ್ಟರ್ಸ್. ಇನ್ನು ಅವ್ರ ಸ್ಟೋರಿಗಳನ್ನು ಕಲ್ಪನೆ ಮುಖಾಂತರ ಬರೆದಿದ್ದಾಗಿರ್ಬೋದು. ಆ್ಯಂಡ್ ಆಲ್ಸೋ ವಂಡರ್ಫುಲ್ ಕ್ಯಾರೆಕ್ಟರ್ಸ್, ಕಥೆಯಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಯಾರು ಅದ್ಭುತಗಳು, ವಂಡರ್ಫುಲ್ ಅದ್ಭುತ. ಹಿಸ್ ನೆರೇಟಿವ್ ಕೆಪಬಿಲಿಟೀಸ್ ಆರ್ ಅಪ್ರಿಸಿಯೇಟೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಈವನ್ ಟು ದಿಸ್ ಡೇ. ಎಸ್, ಇವಾಗ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬರೆದಂತಹ ಘಟನೆಗಳು, ಒಂದು ಕಥೆಗಳು ಏನಾಗಿರ್ಬೋದು, ಇವತ್ತಿನ ದಿನಕ್ಕೂ ಕೂಡ ಅದು ಸಮಾನ ಆಗುತ್ತೆ. ಇವತ್ತಿನ ದಿನದಲ್ಲಿಯೂ ಕೂಡ ಅಂಥ ಒಂದು ಸಿಚುವೇಶನನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ನಾವು ಪ್ರೆಸೆಂಟ್ ಡೇಸ್ ವಿ ಕ್ಯಾನ್ ಸಿ ದೋಸ್ ಸಿಚುವೇಶನ್. ಸೊ ಹಾಗೆ ಬರೆದಂತಹ ಸ್ಟೋರೀಸ್ಗಳು ಈಗಿನ ಕಾಲಕ್ಕೂ ಹೊಂದಿಕೆ ಆಗುತ್ತವೆ ಅಂತಂದರೆ ಇಸ್ ದ ಫೇಮಸ್ ರೈಟರ್ ಅಂತ ಹೇಳ್ತೀವಿ. ಸೊ ಹಿಯರ್ in this lesson about 3 questions. ಇಲ್ಲಿ 3 ಪ್ರಶ್ನೆಗಳು ಅಂತ ಬರ್ತವೆ. ಏನಿದೆ ನೋಡೋಣ. ಸೊ ಲೆಟ್ us read. A king has 3 questions and he is seeking answer to them. What are the questions? Does the king get what he wants? Read further. So here in a ರಾಜನ ಒಂದು ಯೋಚನೆಯಲ್ಲಿ 3 ಪ್ರಶ್ನೆಗಳು ಉದ್ಭವ ಆಗ್ತವೆ. ಅವನಿಗೆ 3 ಪ್ರಶ್ನೆಗಳ ಒಂದು ಉತ್ತರ ಬೇಕಾಗುತ್ತೆ. ಅವು ಪ್ರಶ್ನೆಗಳು ಏನು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಪ್ಯಾರಾಗ್ರಾಫ್. ದ ಥಾಟ್ ಕೇಮ್ ಟು ಸರ್ಟನ್ ಕಿಂಗ್ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ರಾಜನ ಒಂದು ಯೋಚನೆಯಲ್ಲಿ 3 ಪ್ರಶ್ನೆಗಳು ಬಂದವು. ಏನು 3 ಪ್ರಶ್ನೆಗಳು ಅಂದರೆ, ಇವುಗಳನ್ನು ಉತ್ತರ ಅವನಿಗೆ ಏನಾದರೂ ಗೊತ್ತಾದರೆ ಅವನಿಗೆ ಒಂದು ಸಾಮ್ರಾಜ್ಯ, ತನ್ನ ಒಂದು ರಾಜಪ್ರಭುತ್ವ ಆಗಿರ್ಬೋದು, ಎಲ್ಲವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಒಟ್ಟ ಫೇಲ್ ಆಗುವುದಿಲ್ಲ ತನ್ನ ಒಂದು ಸಾಮ್ರಾಜ್ಯನೋ ಒಂದು ವಿಚಾರ ಇಟ್ಕೊಂಡು ಆ 3 ಪ್ರಶ್ನೆಗಳನ್ನು ಅವನು ವಿಚಾರ ಮಾಡ್ತಾನೆ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಮೊದಲನೇ ಪ್ರಶ್ನೆ, ದ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ರೈಟ್ ಟೈಮ್? ಯಾವುದು ಉತ್ತಮ ಸಮಯ ಕೆಲಸ ಪ್ರಾರಂಭ ಮಾಡಲು? ನೆಕ್ಸ್ಟ್ ಕ್ವಶನ್ ಈಸ್ ಹೂ ಶುಡ್ ಅ ಕಿಂಗ್ ಲಿಸನ್ ಟು? ರಾಜನಾದವನು ಯಾರ ಮಾತನ್ನು ಕೇಳಬೇಕು? ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಯಾವಾಗ ಮಾಡಬೇಕು, ಅವನು ಯಾರ ಮಾತನ್ನು ಕೇಳಬೇಕು? ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ರಾಜನಿಗೆ ಯಾವುದು ಇಂಪಾರ್ಟೆಂಟ್, ಮಹತ್ವವಾದ ಒಂದು ಕಾರ್ಯ ಆಗಿರುತ್ತದೆ ಮಾಡಬೇಕು, ಯಾವ ಒಂದು ಮಹತ್ವವಾದ ಕಾರ್ಯವನ್ನು ಮಾಡಬೇಕು. ನೆಕ್ಸ್ಟ್, ದ ಕಿಂಗ್ ದೇರ್ಫೋರ್
sent messengers throughout his kingdom, promising a large sum to anyone who would answer these 3 questions. ಹೀಗೆ ರಾಜನಾದವನು ಏನು ಮಾಡ್ತಾನಪ್ಪ ಅಂದರೆ ಈ ಪ್ರಶ್ನೆಗಳಿಗೆ ಉತ್ತರಗಾಗಿ ಅವನು ತನ್ನ ಮೆಸೆಂಜರ್ಸ್ ಅಂದರೆ ಈ ಸಂದೇಶಗಳನ್ನು ಮುಟ್ಟಿಸೋರು ಇರ್ತಾರೆ ರಾಜನ ಆಸ್ಥಾನದಲ್ಲಿ. ಅವರಿಗೆ ಹೇಳ್ತಾನೆ ಅವ ರಾಜ, ಈ ಥರ 3 ಪ್ರಶ್ನೆಗಳು ಅದಾವ, ಯಾರು ಆನ್ಸರ್ ಮಾಡ್ತಾರೆ ಅವರನ್ನು ಕರೆದುಕೊಂಡು ಬರ್ರಿ ಕಿಂಗ್ಡಮ್, ತನ್ನ ರಾಜಧಾನಿ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಟು ಎನಿವನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್. ಯಾರು ಈ 3 ಪ್ರಶ್ನೆಗಳಿಗೆ ಸರಿಯಾದವಾದ ಉತ್ತರವನ್ನು ಕೊಡ್ತಾರೆ ಅವರಿಗೆ ಲಾರ್ಜ್ ಸಮ್ ಅಂದರೆ ಭಾಳ ಒಂದು ದೊಡ್ಡದಾದ ಒಂದು ಅಮೌಂಟನ್ನು ಅವರಿಗೆ ಬಹುಮಾನ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಹೀಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಹೀಗೆ ರಾಜ ಸಂದೇಶವನ್ನು ಕಳಿಸಿದಾಗ ವೈಸ್ ಮೆನ್, ತನ್ನ ಸಾಮ್ರಾಜ್ಯದಲ್ಲಿದ್ದಂತಹ ಎಲ್ಲ ಬುದ್ಧಿವಂತರು ಅವನ ಒಂದು ಆಸ್ಥಾನಕ್ಕೆ ಬರ್ತಾರೆ. ದೇ ಆಲ್ ಆನ್ಸರ್ಡ್, ಅವರೆಲ್ಲರೂ ತಮ್ಮ ಉತ್ತರಗಳೊಂದಿಗೆ ಹಾಜರಾಗ್ತಾರೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬಹಳಷ್ಟು ಡಿಫ್ರೆಂಟ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಸಮ್ ಸೆಡ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್. ನೋಡಿ, ಇದಕ್ಕೆ ಇವನ ಒಂದು ರಾಜನ ಮೊದಲನೇ ಪ್ರಶ್ನೆ, ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ವಾಟ್ ಈಸ್ ದ ರೈಟ್ ಟೈಮ್? ಸೊ ಅದಕ್ಕೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದಾಗ ಯಾವುದು ಒಂದು ಉತ್ತಮ ಸಮಯ, ಆ ಒಂದು ಪ್ರಶ್ನೆಗೆ ಕೆಲವರು ಹೇಳ್ತಾರೆ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್. ರಾಜನಾದವನು ಏನು ಮಾಡಬೇಕು ಅಂದರೆ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೋಬೇಕು. ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ, ಅದನ್ನು ಫಾಲೋವನ್ನು ಮಾಡಬೇಕು, ಭಾಳ ಸರಿಯಾಗಿ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ಅದರ್ಸ್ ಸೆಡ್ ದಟ್ ಇಟ್ ವಾಸ್ ಇಂಪಾಸಿಬಲ್. ಇನ್ನೂ ಕೆಲವರು ಹೇಳಿದರು ಇದು ಅಸಾಧ್ಯವಾದ ಮಾತು. ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ಯಾಕೆ ಅಸಾಧ್ಯವಾದ ಅಂತಂದರೆ ಅದನ್ನು ಅಡ್ವಾನ್ಸ್ ಆಗಿ ಹೇಗೆ ಡಿಸೈಡ್ ಮಾಡೋಕ್ಕೆ ಬರುತ್ತೆ? ಯಾವುದೇ ಒಂದು ಕೆಲಸವು ಒಳವು ಆಕಸ್ಮಿಕ ಆಗುತ್ತಾ ಇರ್ತವೆ. ಸೊ ಹೀಗಾಗಿ ಇದು ಅಷ್ಟೊಂದು ಸರಿಯಾದ ನಿರ್ಣಯ ಅಲ್ಲ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಸ್ ನೆಸಸರಿ ಆಟ್ ದಟ್ ಟೈಮ್. ಇನ್ನು ಕೆಲವರು ಏನು ಹೇಳಿದ್ರು ಅಂತಂದರೆ ರಾಜನಿಗೆ ಆ ಒಂದು ಸಂದರ್ಭದಲ್ಲಿ ಯಾವುದು ಒಂದು ಸೂಕ್ತ ಆಗ್ತದೆ, ಆ ನೆಸಸರಿ ಆಟ್ ದಟ್ ಟೈಮ್, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಘಟನೆ ಪ್ರಾರಂಭ ಮಾಡಬೇಕು, ಆ ಸಂದರ್ಭದಲ್ಲಿ ಯಾವ ರೀತಿ ಸಿಚುವೇಶನ್ ಇರ್ತದೆ ಆ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು. ಯಟ್ ಅದರ್ಸ್ ಸೇಡ್ ದಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮೆನ್. ಇನ್ನು ಕೆಲವರು ಹೇಳಿದ್ರು ರಾಜನಿಗೆ ಒಂದು ಕೌನ್ಸಿಲ್ ಇರಬೇಕು. ಕೌನ್ಸಿಲ್ ಅಂದರೆ ಒಂದು ಸಂಘಟನೆ, ಒಂದು ಗ್ರೂಪ್ ಇರಬೇಕು. ವೈಸ್ ಮೆನ್ಗಳದ್ದು ಒಂದು ಗ್ರೂಪ್, ಜಾಣರದ ಒಂದು ಗ್ರೂಪ್ ಇರಬೇಕು. ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಆಟ್ ದ ಪ್ರಾಪರ್ ಟೈಮ್. ಅವರು ಸರಿಯಾದ ಸಮಯವನ್ನು ಗೈಡ್ ಮಾಡ್ತಾರೆ ಅನ್ನೋದನ್ನು ಇನ್ನೂ ಕೆಲವರು ಹೇಳ್ತಾರೆ. ಬಟ್ ದೆನ್ ಅದರ್ ಸೈಡ್ ದಟ್ ದೇರ್ ವೇರ್ ಸಮಥಿಂಗ್ ವಿಚ್ ಕುಡ್ ಬಿ ಅರ್ಜೆಂಟ್. ಇನ್ನು ಕೆಲವರು ಹೇಳ್ತಾರೆ ದೇರ್ ವೇರ್ ಸಮಥಿಂಗ್ ವಿಚ್ ಕುಡ್ ಬಿ ಅರ್ಜೆಂಟ್. ಯಾವುದು ಭಾಳ ಅರ್ಜೆಂಟ್ ಆಗಿರುತ್ತೆ ಅದನ್ನಷ್ಟೇ ನಾವು ನಿರ್ಧಾರ ಮಾಡಲು ಸಾಧ್ಯ. ಎಲ್ಲವನ್ನು ಹೇಗೆ ನಿರ್ಧಾರ ಮಾಡೋಕ್ಕೆ ಬರ್ತದೆ ಸಮಯ? These things could not wait for the decision of the council in order to decide the right time for doing something. ಈ ಒಂದು ಕೌನ್ಸಿಲಲ್ಲಿ ಯಾವುದೋ ಒಂದು ನಿರ್ಣಯ ತಗೋಬೇಕಾದಾಗ ಅದನ್ನು ಏನು ಮಾಡೋಕ್ಕಾಗಲ್ಲ ಅಂತಂದರೆ ರೈಟ್ ಟೈಮ್ ಅನ್ನೋದು ಗೊತ್ತಾಗಲೇ ಇಲ್ಲ. ರಾಜನು ಎಲ್ಲರನ್ನು ಕರೆಸಿದ, ವೈಸ್ ಮೆನ್ಗಳು ತಮ್ಮದೇ ಆದ ಅಭಿಪ್ರಾಯಗಳನ್ನು ಮಂಡಿಸಿದರೂ ಕೂಡ ವಿಚ್ ಈಸ್ ದ ರೈಟ್ ಟೈಮ್ ಡೂಯಿಂಗ್ ಸಮಥಿಂಗ್, ಯಾವುದು ಸರಿಯಾದ ಸಮಯ ಅನ್ನೋದು ಸರಿಯಾಗಿ ಗೊತ್ತಾಗಲೇ ಇಲ್ಲ. ಇಟ್ ಈಸ್ ನೆಸೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಅದ ಪ್ರಾರಂಭ ಮಾಡಬೇಕಾದ್ರೆ ಫ್ಯೂಚರನ್ನು ನೋಡಿಕೊಂಡು ಪ್ರಾರಂಭ ಮಾಡಬೇಕು ಅನ್ನೋದು ಕೆಲವರು ವಾದ. ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದ್ಯಾಟ್. ಹೀಗಾಗಿ ಇದನ್ನು ಯಾರು ಮಾಡಲು ಸಾಧ್ಯ ಅಂದರೆ ಮ್ಯಾಜಿಷಿಯನ್ಸ್ ಅಂದರೆ ಮ್ಯಾಜಿಕ್ ಮಾಡೋದು, ಮಂತ್ರ ಮಾಯ ಮಾಡೋದು, ಮಂತ್ರ ಮಾಡೋದು. ಮ್ಯಾಜಿಷಿಯನ್ಸ್ ಇನ್ ದೇರ್ ಆನ್ಸರ್ಸ್. magicians could do that. The king therefore would have to go to magicians. ಹೀಗಾಗಿ ರಾಜ ಯಾರ ಹತ್ರ ಹೋಗ್ಬೇಕು ಅಂದರೆ, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ರಾಜ ಮ್ಯಾಜಿಷಿಯನ್ಸ್ ಹತ್ರ ಹೋಗ್ಬೇಕು. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್
Some said that the people most necessary to the king were his counselors. ಇನ್ನು ಸೆಕೆಂಡ್ ಪ್ರಶ್ನೆ, ಎರಡನೇ ಪ್ರಶ್ನೆ ಏನಪ್ಪ? ವಾಟ್ ಇಸ್ ದ ಸೆಕೆಂಡ್ ಕ್ವಶನ್? ಹೂ ಶುಡ್ ಅ ಕಿಂಗ್ ಲಿಸನ್ ಟು? ರಾಜ ಯಾರ ಒಂದು ಕೆಲಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರ ಮಾತನ್ನು ಕೇಳಬೇಕು? ನೋಡಿ, ಸೆಕೆಂಡ್ ಕ್ವಶನ್ ಆನ್ಸರ್ ಹೇಳ್ತಾರೆ. ಸಮ್ ಸೇಡ್ ದಟ್ ದ ಪೀಪಲ್ ಮೋಸ್ಟ್ ನೆಸೆಸರಿ ಟು ದ ಕಿಂಗ್ ವೇರ್ ಹೀಸ್ ಕೌನ್ಸಿಲರ್ಸ್. ಕೌನ್ಸಿಲರ್ಸ್ ಅಂದರೆ ಅವರ ಒಂದು ಗ್ರೂಪ್ ಇರುತ್ತೆ, ಕೌನ್ಸಿಲ್ ಮಾಡಿರ್ತಾರೆ. ಆ ಒಂದು ಕೌನ್ಸಿಲರ ಮಾತು ಅವನು ಕೇಳಬೇಕು. ಅದರ್ ಸೇಡ್ ಪ್ರಿಸ್ಟಸ್, ಇನ್ನು ಕೆಲವರು ಹೇಳೋದು ಪ್ರಿಸ್ಟಸ್ ಅಂದರೆ ಪಾದ್ರಿಗಳ ಮಾತುಗಳನ್ನು ಕೇಳಬೇಕು, ಪಂಡಿತರು ಇರ್ತಾರೆ. ಅ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್, ಇನ್ನು ಕೆಲವರು ಹೇಳಿದ್ರು ಇಲ್ಲ ಡಾಕ್ಟರ್ ಮಾತನ್ನು ಕೇಳಬೇಕು ಅಂತ ಹೇಳಿದ್ರು. ಆ್ಯಂಡ್ ಯೆಟ್ ಅದರ್ಸ್ ಸೇಡ್ ದಟ್ ಈ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸೆಸರಿ. ಇಲ್ಲ, ಅವರು ಯಾರನ್ನು ಮಾಡಬೇಕು ಅಂತಂದರೆ ಯಾರು ಮಾತು ಕೇಳಬೇಕು ರಾಜ ಅಂತಂದರೆ ಅವನು ಡಾಕ್ಟರ್ಸು, ಪ್ರಿಸ್ಟಸ್ಸು, ಕೌನ್ಸಿಲರ್ಸು ಎಲ್ಲರೂ ಒಂದೊಂದು ರೀತಿಯಲ್ಲಿ ಹೇಳಿದರು. ಇನ್ನು ಲಾಸ್ಟಿಗೆ ಆ್ಯಂಡ್ ಎಟ್ ಅದರ್ಸ್ ಸೆಡ್ ದಟ್ ದೀಸ್ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸೆಸರಿ. ಅವನು ರಾಜ ಸೋಲ್ಜರ್ಸ್ಗಳನ್ನು ಕೇಳ್ರಿ. ಇಲ್ಲ, ಅವರು ಬಂದಂಥವರು ವೈಸ್ ಮ್ಯಾನ್ಗಳು ಏನು ಹೇಳಿದ್ರು ಅಂತಂದರೆ ರಾಜ ಸೈನಿಕರ ಮಾತನ್ನು ಕೇಳಬೇಕು. ಮೊದಲಿಗೆ ಸಮಯ ಯಾವುದು? ಇಟ್ ಈಸ್ ದ ರೈಟ್ ಟೈಮ್. ದ ಸೆಕೆಂಡ್ ಕ್ವಶನ್ ಈಸ್ ದ ಕಿಂಗ್ ಹೂಮ್ ದ ಕಿಂಗ್ ವಾಂಟ್ ಟು ಲಿಸನ್. ಯಾವ ಸಮಯದಲ್ಲಿ ಪ್ರಾರಂಭ ಮಾಡಬೇಕು, ಯಾರ ಮಾತನ್ನು ಕೇಳಬೇಕು, ಎರಡನೇ ಕ್ವಶನ್. ನೆಕ್ಸ್ಟ್ ಟು ದ ಥರ್ಡ್ ಕ್ವಶನ್, ಇನ್ನು ಮೂರನೇ ಪ್ರಶ್ನೆ. ಸಮ್ ಸೇಡ್ ಅಟ್ಯಾಕ್, ಅದರ್ಸ್ ಚೂಸ್ ಫೈಟ್ ಆ್ಯಂಡ್ ಯೆಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್. ಮೂರನೇ ಪ್ರಶ್ನೆ ಏನಂತಂದರೆ ಮಹತ್ವವಾದ ಕಾರ್ಯ ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು. ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ ರಾಜನಾದವನು ಮೂರನೇ ಕಾರ್ಯ ಹೇಗೆ ಮಾಡಬೇಕು ಅಂತಂದರೆ ಅದನ್ನು ಆನ್ಸರ್ ಹೇಳ್ತಾರೆ. ಸಮ್ ಸೈಡ್ ಅಟ್ಯಾಕ್, ಒಬ್ಬರು ಹೇಳಿದ್ರು ಅಟ್ಯಾಕ್ ಮಾಡಬೇಕು, ಇನ್ನು ಕೆಲವರು ಫೈಟ್ ಮಾಡಬೇಕು, ಇನ್ನು ಕೆಲವರು ರಿಲಿಜಿಯಸ್ ವರ್ಷಿಪ್ ಅಂದರೆ ಪೂಜಾ, ಧಾರ್ಮಿಕ ಪೂಜೆಗಳನ್ನು ಮಾಡಬೇಕು. ಆಸ್ ದ ಆನ್ಸರ್ಸ್ ಟು ಹೀಸ್ ಕ್ವಶನ್ಸ್ ವೇರ್ ಸೋ ಡಿಫ್ರೆಂಟ್. ಇಲ್ಲಿ ಕೂಡ ಭಾಳಷ್ಟು ಪ್ರಶ್ನೆಗಳಿಗೆ, 3 ಪ್ರಶ್ನೆಗಳಿಗೆ ಭಾಳಷ್ಟು ಉತ್ತರಗಳು ರಾಜನಿಗೆ ಸಿಕ್ಕವು. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಆದರೆ ರಾಜನಿಗೆ ಯಾವುದೇ ಒಂದು ಆನ್ಸರ್ ಸ್ಯಾಟಿಸ್ಫೈಡ್ ಸಿಗಲಿಲ್ಲ. ಈ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ದ ಸರ್ಟೇನ್ ಹರ್ಮಿಟ್. ಹೀಗಾಗಿ ಅವನು ರಾಜನು ಯಾರ ಹತ್ರ ಹೋಗ್ತಾನೆ ಅಂತಂದರೆ ಡಿಸೈಡ್ ಮಾಡ್ತಾನೆ, ಅವನು ಹರ್ಮಿಟ್ ಹತ್ರ ಹೋಗ್ತಾನೆ. ಹರ್ಮಿಟ್ ಅಂದರೆ ಸಾಧು ಸನ್ಯಾಸಿ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸಿಡಮ್. ಸಾಧನವಾದವನು ಭಾಳಷ್ಟು ಜಾಣನಾಗಿರ್ತಾನೆ. ವಿಸಿಡಮ್ ಅಂದರೆ ಒಂದು ಜಾಣತನ. ಹೀಗಾಗಿ ರಾಜ ಅವನ ಹತ್ರನೇ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡುತ್ತಾನೆ. ಓಕೆ, ಟುಮಾರೋ ಐ ವಿಲ್ ಕಂಟಿನ್ಯೂ ಥರ್ಡ್ ಪ್ಯಾರಾಗ್ರಾಫ್. Okay, thank you for watching my online video. Okay.